ವಾಸ್ತವ. ಮಗ ಒಂದೇ ಸಮನೆ ತಮ್ಮ ರೂಮ್ ಡೋರ್ ಬಾಗಿಲು ಬಡಿಯುತ್ತಿದ್ದರೂ ಕಲ್ಲಿನಂತೆ ಕುಳಿತು ಬಿಟ್ಟರು ಆರತಿಯವರು. ಅದೆಷ್ಟೇ ಯೋಚನೆ ಮಾಡಿದರೂ ಅವರಿಗೆ ತಾವು ತಮ್ಮ ಮಕ್ಕಳನ್ನು ಬೆಳೆಸಲು ಎಡವಿದ್ದು ಎಲ್ಲಿ ಎಂದು ಅರ್ಥವಾಗುತ್ತಿರಲಿಲ್ಲ. ಅದೆಷ್ಟೇ ಕಣ್ಣೀರು ಮಿಡಿದರೂ ಒಬ್ಬ ತಾಯಿಯಾಗಿ ತಮ್ಮ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಕೊಡುವುದರಲ್ಲಿ ಸೋತಿದ್ದು ಯಾವ ಘಟ್ಟದಲ್ಲಿ ಎಂದು ತೋಚುತ್ತಿರಲಿಲ್ಲ. ಮಾನಸಿಕವಾಗಿ ಆರತಿ ಮನಸ್ಥಿತಿ ಕುಗ್ಗಿ ಹೋಯಿತು. ತುಂಬ ಹೊತ್ತು ತನ್ನಮ್ಮನ ಡೋರ್ ನಾಕ್ ಮಾಡಿದ ರಾಮ್ಗೆ ಅವರು ಡೋರ್ ಓಪನ್ ಮಾಡದೆ ಹೋಗಿದ್ದು ಕಂಡು ಗಾಬರಿಯಾಯಿತು. ಅವರು ತನ್ನಕ್ಕ ತೃಪ್ತಿ ವಿಷಯದಲ್ಲಿ ಅದೆಷ್ಟು ಕಣ್ಣೀರು, ನೋವು, ಹಿಂಸೆ ಸಹಿಸಿದ್ದಾರೆ ಎಂದು ಅವನು ತುಂಬ ಹತ್ತಿರದಿಂದ ಕಂಡಿದ್ದರಿಂದ ನಿಮಿಷದಿಂದ ನಿಮಿಷಕ್ಕೆ ಅವನ ಚಡಪಡಿಕೆ ಹೆಚ್ಚಾಯಿತು. ಅಮ್ಮ ಪ್ಲೀಸ್ ಡೋರ್ ಓಪನ್ ಮಾಡು, ಇಲ್ಲಾಂದರೆ ನಾನು ಡೋರ್ ಹೊಡೆದು ಹಾಕ್ತೀನಿ. ನಾನು ಡೋರ್ ಹೊಡೆದಾಗ ನನಗೇನಾದರೂ ಇಂಜುರಿ ಆದರೆ ಮತ್ತೆ ನಿಮಗೆ ನೋವಾಗುವುದು ಎಂದು ಎಚ್ಚರಿಕೆ ಕೊಡುತ್ತಾ ಒಂದೆರಡು ಬಾರಿ ಡೋರ್ ಭುಜದಿಂದ ಹೊಡೆದೊಡನೆ ಡೋರ್ ಓಪನ್ ಮಾಡಿದ ತನ್ನಮ್ಮನನ್ನು ಕಂಡು ರಾಮ್ ಹೃದಯ ಸಂಕಟದಲ್ಲಿ ವಿಲವಿಲನೆ ಒದ್ದಾಡಿತು. ಹತ್ತು ಕೆಂಪಾಗಿದ್ದ ಅವರ ಕಣ್ಣುಗಳನ್ನು ಕಂಡವನಿಗೆ ಸಂಕಟವಾಯಿತು. ಒಡನೆ ರೂಮಿನೊಳಗೆ ಬಂದ ರಾಮ್, ಅಮ್ಮ ಇದೇನು ಮಾಡ್ತಿದ್ಯಾ ನೀನು? ಅವಳೇನು ಸಣ್ಣ ಹುಡುಗಿ, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಆಗೋದಿಲ್ಲ. ಕೂರಿಸಿ ತಿಳಿಸಿ ಹೇಳುವ ಪ್ರಯತ್ನ ಮಾಡಿದರೆ ಅವಳು ಅರ್ಥ ಮಾಡಿಕೊಳ್ತಾಳೆ ಅಲ್ವಾ? ಬಟ್ ನೀವು ನೋಡಿದರೆ ಈ ರೀತಿ ಬೆಳಿಗ್ಗೆಯಿಂದ ರೂಮ್ನಲ್ಲಿ ಲಾಕ್ ಆಗಿ ಅಳ್ತಿದ್ದೀರಾ. ನೀವೀಗೆ ರೂಮ್ನಲ್ಲಿ ಲಾಕ್ ಆಗಿದ್ದು ನೋಡಿ ಡ್ಯಾಡಿಗೆ ಎಷ್ಟು ಟೆನ್ಷನ್ ಆಗಿರುತ್ತೆ ಅಂತ ಯೋಚನೆ ಮಾಡು. ಆಗಿನಿಂದ ನಿಮ್ಮ ರೂಮಿನ ಮುಂದೆ ನಿಂತು ಡೋರ್ ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದ ಅಂಕಿತ್ ಎಷ್ಟು ಹೆದರಿದ್ದಾನೆ ಅಂತ ಗೊತ್ತಾ ನಿಮಗೆ? ಪ್ಲೀಸ್ ಅಮ್ಮ, ಅದೇನೇ ಇದ್ದರೂ ಕೂತು ಸಮಾಧಾನದಿಂದ ಮಾತಾಡೋಣ ಎಂದ ಮಗನ ಕಡೆ ತುಂಬಿದ ಕಣ್ಣುಗಳಿಂದ ದಿಟ್ಟಿಸಿ ಶುಷ್ಕನಗೆ ಬೀರಿದರು ಆರತಿಯವರು. ಆ ನಗುವಿನಲ್ಲಿದ್ದ ನೋವು ಕಂಡು ಅಮ್ಮ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿದ ರಾಮ್ ಅಸಹಾಯಕತೆಯಲ್ಲಿ. ತರಾತುರಿಯಲ್ಲಿ ಕಣ್ಣು ಒರೆಸಿದ ಆರತಿಯವರು, ಸಾಕು ರಾಮ್, ಇನ್ನು ನಿನ್ನ ತಂಗಿ ಓದಿದ್ದು ಸಾಕು. ಮೊದಲನೇ ಮಗಳ ವಿಷಯದಲ್ಲಿ ನಾನು ಮಣ್ಣು ತಿಂದರೂ ಸಹ ಇವಳ ಇಷ್ಟದಂತೆ ಓದುವುದಕ್ಕೆ ಬಿಟ್ಟು ನಾನೇ ತಪ್ಪು ಮಾಡಿಬಿಟ್ಟೆ. ಹಿರಿಯ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನುವ ಮಾತನ್ನು ಮರೆತು ನಾನಿವಳಿಗೆ ಫ್ರೀಡಮ್ ಕೊಟ್ಟು ಬಿಟ್ಟೆ. ತಪ್ಪು ನನ್ನದೇ ಕಣು. ಒಬ್ಬ ಮಗಳು ನಾನು ಡಾಕ್ಟ್ರ್ ಆಗಬೇಕು ಅಂತ ಓದಿನ ರೀಸನ್ ಕೊಟ್ಟು US ಹೋದ್ಲು. ವಾಪಸ್ ಬರುವಾಗ ಡಾಕ್ಟ್ರ್ ಆಗೋದ್ರ ಜೊತೆ ಶರಣ್ ಜೊತೆ ಪ್ರೀತಿಯಲ್ಲಿ ಬಿದ್ದು ಅಲ್ಲಿನ ವೆಸ್ಟರ್ನ್ ಕಲ್ಚರ್ಗೆ ಹೋಗಿ ಮದುವೆ ಆಗದನೇ ಶರಣ್ ಮಗುವಿಗೆ ತಾಯಿ ಆದ್ಲು. ಇನ್ನಿವಳು ಅದೇ ದಾರಿಯಲ್ಲಿ ತುಳಿಯೋದ್ರಲ್ಲಿ ಇದ್ದಾಳೆ ಕಣು. ರಾಮ್, ಇನ್ನು ತಡ ಮಾಡೋದು ಬೇಡ ಕಣು. ಈ ಮಗಳು ಸಹ ಮದುವೆ ಮುಂಚೆ ಆ ಹುಡುಗನ ಜೊತೆ ಮುಂದುವರಿದ್ರೆ ನಾನು ಒಬ್ಬ ತಾಯಿಯಾಗಿ ಬದುಕಿದ್ದು ವ್ಯರ್ಥ. ಅವಳನ್ನು ಕೂಡಲೇ ಕಾಲೇಜ್ ಬಿಡಿಸಿ ಅವಳಿಗೆ ಅಣ್ಣನ ಮಗ ವರುಣ್ ಜೊತೆ ನಾವು ಈ ಮೊದಲೇ ಮಾತಾಡಿದಂತೆ ಮದುವೆ ಮಾಡಿಬಿಡೋಣ ಕಣೋ ಎಂದು ಒಂದೇ ಸಮನೆ ರೋಧಿಸುತ್ತಾ ಕಣ್ಣೀರಾದರು ಆರತಿ. ಇಂದು ಬೆಳಿಗ್ಗೆ ಮನೆಗೆ ಗ್ರೋಸರೀಸ್ ತರಲು ಮಾಲ್ ಒಂದಕ್ಕೆ ಹೋಗಿದ್ದ ಆರತಿ ಕಣ್ಣಿಗೆ ತಮ್ಮ ಮಗಳು ಯಾರೋ ಒಬ್ಬ ಹುಡುಗನ ತೋಳಿಗೆ ತೋಳು ಬೆಸೆದು ಅದೇ ಮಾಲ್ನಲ್ಲಿ ಮೂವಿ ನೋಡಲು ಹೋಗಿದ್ದು ಕಂಡಿತ್ತು. ಆದರೆ ಹಿಂದೆಯೇ ತಾವು ಸಹ ಹೋಗಿದ್ದರು. ದೊಡ್ಡ ಮಗಳು ದುಡುಕಿದ್ಲು ಎಂಬ ಕಾರಣಕ್ಕೆ ಚಿಕ್ಕ ಮಗಳನ್ನು ಸಹ ಅದೇ ಅನುಮಾನದ ಕಣ್ಣಿನಲ್ಲಿ ನೋಡಲು ಆ ತಾಯಿ ಮನಸ್ಸು ಒಪ್ಪಿರಲಿಲ್ಲ. ಬಟ್ ಅವರಿಗೆ ಆಘಾತ ಆಗುವಂತೆ ಕಡಿಮೆ ಸಮಯದಲ್ಲಿ ತಮ್ಮ ಮಗಳು ಇರುವುದು ತನ್ನ ಲವ್ವರ್ ಜೊತೆ ಎಂದು ತಿಳಿಯುವುದರ ಜೊತೆ ಅವಳು ಮೂವಿ ನೋಡುವುದರ ನಡುವೆ ತಮ್ಮ ಮಗಳ ಕೆನ್ನೆಗೆ ತಮ್ಮ ಮುಂದೆ ಕಿಸ್ ಮಾಡಿದ್ದನ್ನು ಕಂಡು ಒಬ್ಬ ತಾಯಿಯಾಗಿ ಪಾತಾಳಕ್ಕೆ ಕುಸಿದು ಹೋಗಿದ್ದರು. ತಾವು ಅಲ್ಲಿಗೆ ಯಾವ ಕಾರಣಕ್ಕೆ ಹೋಗಿತ್ತು ಎನ್ನುವುದನ್ನು ಮರೆತಂತೆ ಮನೆಗೆ ಬಂದವರು ತಮ್ಮ ರೂಮ್ ಡೋರ್ ಲಾಕ್ ಮಾಡಿ ರೋಧಿಸಿದ್ದರು. ಅವರ ಜೊತೆ ಮಾಲ್ಗೆ ಹೋಗಿದ್ದ ಅಂಕಿತ್ ಸಹ ಅವರನ್ನು ಸಮಾಧಾನ ಮಾಡಲು ತುಂಬ ಪ್ರಯತ್ನ ಮಾಡಿದ್ದ. ಮಾಲ್ನಲ್ಲಿ ಏನಾಯಿತು ಎಂದು ತನ್ನಮ್ಮನ ಜೊತೆ ಇದ್ದು ಕಂಡಿದ್ದವನು ಅವನು. ಬಟ್ ಅವನ ಯಾವುದೇ ಸಮಾಧಾನದ ಮಾತು ಅವರ ಕಿವಿಗೆ ಬೀಳಲೇ ಇಲ್ಲ. ಅವರ ಇಬ್ಬರು ಹೆಣ್ಣು ಮಕ್ಕಳು ತಾವು ಅವರ ಮೇಲಿಟ್ಟ ನಂಬಿಕೆ ಹಾಗೂ ತಾವು ಅವರಿಗೆ ಕೊಟ್ಟ ಫ್ರೀಡಮನ್ನು ಈ ರೀತಿ ದುರುಪಯೋಗ ಪಡಿಸಿಕೊಳ್ಳುವರೆಂದು ಕನಸಿನಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ ಅವರು. ಬಟ್ ಇಂದು ತಮ್ಮ ಮಗಳನ್ನು ಒಂದು ಹುಡುಗನ ಜೊತೆ ಮಾಲ್ನಲ್ಲಿ ಕಂಡಾಗಿನಿಂದ ಅವರಿಗೆ ಸಹಜವಾಗಿ ಉಸಿರು ತೆಗೆದುಕೊಳ್ಳಲು ಸಾಧ್ಯವಾಗದೆ ಹೋಗುತ್ತಿದೆ. ಅಷ್ಟು ಹಿಂಸೆ, ಘಾಸಿ, ಯಾತನೆ ಆ ತಾಯಿ ಹೃದಯಕ್ಕೆ ಆಗ್ತಿದೆ. ತಂಗಿಯ ವಿಚಾರಕ್ಕೆ ತನ್ನಮ್ಮ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಎಂದು ಅರ್ಥ ಮಾಡಿಕೊಂಡ ರಾಮ್, ಅಮ್ಮ ಮೊದಲು ನೀನು ಸಮಾಧಾನ ಮಾಡಿಸಿಕೊ. ನೀನು ಹೇಳಿದ ರೀತಿಯೇ ಭುವನ ಕಾಲೇಜ್ ಬಿಡಿಸಿ ಅವಳಿಗೆ ವರುಣ್ ಜೊತೆ ಮದುವೆ ಮಾಡೋಣ. ಅವಳ ಓದನ್ನು ಬೇಕಾದರೆ ಆಮೇಲೆ ಕಂಪ್ಲೀಟ್ ಮಾಡಲಿ ಎಂದವರನ್ನು ಸಮಾಧಾನ ಮಾಡುವ ಮಾತನಾಡಿದ ರಾಮ್. ಈಗ ತಾನು ಅವರ ಮಾತಿಗೆ ಒಂದು ಎದುರು ಮಾತು ಹೇಳಿದರೆ ಅವರ ಮನಸ್ಥಿತಿ ಇನ್ನಷ್ಟು ಹದಗೆಡುವುದು ಎಂದರಿವಿದ್ದರಿಂದ, ರಾಮ್, ನನಗೆ ಈಗಲೂ ಅರ್ಥ ಆಗ್ತಿಲ್ಲ ಕಣೋ. ನಾನು ನನ್ನ ಹೆಣ್ಣು ಮಕ್ಕಳಿಗೆ ಅತಿ ಫ್ರೀಡಮ್ ಕೊಟ್ನ, ಅದೇ ಅವರಿಗೆ ಅಡ್ವಾಂಟೇಜ್ ಆಯಿತಾ ಎಂದು ಮುಖ ಮುಚ್ಚಿಕೊಂಡು ಬಿಕ್ಕಳಿಸ್ತಿದ್ದ ತನ್ನಮ್ಮನ ಭುಜ ಸವರಿದ ರಾಮ್. ಅಮ್ಮ,
ನನಗೆ ಅಂಕಿತ್ಗೆ ಕೊಟ್ಟ ಫ್ರೀಡಮ್ಗೆ ಕಂಪೇರ್ ಮಾಡಿದರೆ ನೀನು ಅಕ್ಕ ಮತ್ತು ಭುವನಗೆ ಕೊಟ್ಟ ಫ್ರೀಡಮ್ ಕಡಿಮೆನೇ. ಬಟ್ ಅವರಿಗೆ ತಮ್ಮ ಲೈಫ್ನಲ್ಲಿ ಒಳ್ಳೆ ಡಿಸಿಷನ್ ತಗೊಳ್ಳುವ ಮೆಚ್ಯೂರಿಟಿ ಬರಲಿಲ್ಲ ಅಷ್ಟೇ. ನಾನು ಭುವನ ಜೊತೆ ಮಾತಾಡ್ತೀನಿ, ನೀನು ಮತ್ತೆ ಈ ವಿಷಯದ ಬಗ್ಗೆ ಚಿಂತೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡಿಕೊಳ್ಬೇಡ ಎಂದು ತನ್ನಮ್ಮನಿಗೂ ನೀರು ಕುಡಿಸಿದ ರಾಮ್. ಅಮ್ಮ ಬಾ, ಈಗ ರೂಮಿನಿಂದ ಹೊರಗಡೆ ಹಾರೋ ಅಪ್ಪನ ಜೊತೆ ಇರೋದಕ್ಕೆ ಹಠ ಮಾಡ್ತಿದ್ದಾನೆ ಎಂದು ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದ. ಈಗ ಅವರ ಮನಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿದ್ದರಿಂದ ಅವರನ್ನು ಒಬ್ಬಂಟಿಯಾಗಿ ಬಿಡಲು ಇಚ್ಛಿಸದೆ ಈ ರೀತಿ ಮಾಡಿದ. ಹಾರವ್ ರಚ್ಚೆ ಹಿಡಿದು ಅಳುತ್ತಿದ್ದ ಸದ್ದು ತಮ್ಮ ರೂಮಿನವರೆಗೂ ಬರುತ್ತಿದ್ದರಿಂದ 1 ನಿಮಿಷ ರಾಮ್, ಮುಖ ತೊಳೆದು ಬರ್ತೀನಿ ಎಂದು ಎದ್ದು ವಾಶ್ರೂಮ್ ಹೊಕ್ಕ ತನ್ನ ತಾಯಿಯನ್ನು ಕಂಡು ದಟ್ಟ ಉಸಿರೊಂದನ್ನು ಹೊರದಬ್ಬಿದ ರಾಮ್. ನನ್ನ ತಾಯಿ ಈಗಾಗಲೇ ತನ್ನ ಅಕ್ಕನಿಂದ ಇಷ್ಟೆಲ್ಲ ನೋವು, ಹಿಂಸೆ, ಸಂಕಟ ಸಹಿಸಿದ್ದಾರೆ ಎಂದು ಕಣ್ಣಾರೆ ಕಂಡರು. ಮತ್ತೆ ಅದನ್ನೆಲ್ಲ ನೀಡಲು ಹೊರಟಿರುವ ತನ್ನ ತಂಗಿಯ ಮೇಲೆ ರಾಮ್ಗೆ ಬಂದ ಸಿಟ್ಟು ಅಷ್ಟಿಷ್ಟಲ್ಲ. ಮುಷ್ಟಿ ಬಿಗಿದು ತನ್ನಲ್ಲಿ ಹುಕ್ಕುತ್ತಿದ್ದ ಸಿಟ್ಟನ್ನು ಕಷ್ಟಪಟ್ಟು ಕಂಟ್ರೋಲ್ ಮಾಡಿದ ರಾಮ್. ತನ್ನ ಅಮ್ಮ ಮುಖ ತೊಳೆದು ಬಂದಾಗ, ಅಮ್ಮ ಪ್ಲೀಸ್, ಮತ್ತೆ ನೀನು ಈ ವಿಚಾರವಾಗಿ ಯೋಚನೆ ಮಾಡ್ತಾ ಮನಸ್ಸು ಕೆಡಿಸ್ಕೊಳ್ಬೇಡ. ತೃಪ್ತಿ ಅಕ್ಕನ ವಿಷಯದಲ್ಲಿ ನಾನು ಯಾವುದೇ ಡಿಸಿಷನ್ ತಗೊಳ್ಳುವಂಥ ಕೆಪಾಸಿಟಿಯಲ್ಲಿ ಇರಲಿಲ್ಲ. ಬಟ್ ಭುವನ ವಿಷಯದಲ್ಲಿ ಆಗಲ್ಲ. ಅವಳಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ನನಗೂ ತಿಳಿಯುತ್ತೆ. ಭುವನ ವಿಷಯವನ್ನು ಇನ್ನು ನಾನು ಹ್ಯಾಂಡಲ್ ಮಾಡ್ತೀನಿ, ಸೊ ನೀನು ಆರಾಮವಾಗಿರು ಎಂದು ಸಮಾಧಾನ ಮಾಡುತ್ತಾ ತನ್ನಮ್ಮನ ಜೊತೆ ರೂಮಿನಿಂದ ಹೊರಬಂದವನಿಗೆ, ರಾಮ್ ಹಚ್ಚು ಎಲ್ಲಿ? ಅವಳು ನಿನ್ನ ಜೊತೆ ಮನೆಗೆ ಬರಲಿಲ್ವಾ ಎಂದು ಮನೆಯೆಲ್ಲ ಕಣ್ಣಾಡಿಸ್ತಾ ಕೇಳಿದರು ಆರತಿ. ರಾಮ್ ಬಂದು ಇಷ್ಟೊತ್ತಾದರೂ ಅಚ್ಚು ಅವರ ಕಣ್ಮುಂದೆ ಬಾರದೆ ಹೋಗಿದ್ದನ್ನು ಕಂಡು ಅವರಿಗೆ ಅಚ್ಚರಿಯಾಯಿತು. ನೋ ಅಮ್ಮ, ಇವರಿಗಿದೆಲ್ಲ ತಿಳಿಯೋದು ಬೇಡ ಅಂತ ನಾನು ಅವರನ್ನು ಅವರ ಮನೆಯಲ್ಲೇ ಬಿಟ್ಟು ಒಬ್ಬನೇ ಇಲ್ಲಿಗೆ ಬಂದುಬಿಟ್ಟೆ ಎಂದ ರಾಮ್ಗೆ ನಿಜಕ್ಕೂ ತನ್ನ ಮನೆಯ ಹೆಣ್ಣು ಮಕ್ಕಳ ವಿಷಯ ಮಡದಿಗೆ ತಿಳಿಯುವುದು ಬೇಡವಿತ್ತು. ತನ್ನಮ್ಮ ಭುವನ ವಿಷಯಕ್ಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದು ಕಂಡ್ರೆ ತೃಪ್ತಿ ವಿಷಯ ಸಹ ಹೊರಬಂದು ತಾನು ಮುಚ್ಚಿಟ್ಟ ಆರವ್ ಸತ್ಯವು ಹೊರಬಂದು ಬಿಡುವುದು ಎಂಬ ಬೆಟ್ಟದಷ್ಟು ದುಗುಡ ಅವನಲ್ಲಿತ್ತು. ಆರವ್ ತನ್ನಕ್ಕನ ಮಗ ಎಂದು ತನ್ನವಳಿಗೆ ಗೊತ್ತಾಗಬಾರ್ದೆಂದನಲ್ಲ. ಅವನು ತನ್ನ ರಕ್ತ ಅಲ್ಲವೆಂದರೆ ಆ ಪುಟ್ಟ ಮಗುವಿಗೆ ತಾಯಿಯ ಪ್ರೀತಿ ಕೊಡಲು ತನ್ನವಳು ಹಿಂದೇಟು ಹಾಕ್ಕೋಳು ಎಂಬ ಸಣ್ಣ ಅನುಮಾನ ಅವನಿಗೆ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ತಮ್ಮ ಮನೆಯಲ್ಲಿ ನಡೆಯುತ್ತಿರುವ ಯಾವುದೇ ವಿಚಾರ ತನ್ನವಳಿಗೆ ತಿಳಿಯುವುದು ಬೇಡ ಎಂದು ನಿರ್ಧಾರ ಮಾಡಿದ ರಾಮ್. ತನ್ನ ಅಮ್ಮನನ್ನು ಕರೆದುಕೊಂಡು ಬಂದು ಲಿವಿಂಗ್ ಏರಿಯಾದಲ್ಲಿ ಕೂರಿಸಿದ ರಾಮ್ ಲಿಂಗಿಗೆ ಕಾಫಿ ಮಾಡಿಕೊಂಡು ಬಂದು ಕೊಡುವಂತೆ ಕೇಳಿದ. ಅವರ ಮನಸ್ಸು ತುಸು ಹತೋಟಿಗೆ ಬರಲಿ ಎಂದು ಇರಾದ ಅವನದು. ಎಂದಿಗಿಂತ ತುಸು ತಡವಾಗಿ ಮನೆಗೆ ಬಂದ ಭುವನ ವಾಶ್ರೂಮ್ ಹೊಕ್ಕ ಮುಖ ತೊಳೆದು ಹೊರಬರುವ ಹೊತ್ತಿಗೆ ರಾಮ್ ಅವಳ ರೂಮಿನಲ್ಲಿದ್ದ. ಅವಳ ಜೊತೆ ಮಾತನಾಡುವುದಿತ್ತಲ್ವೇ. ಸೊ ಅವಳು ಮನೆಗೆ ಬಂದಾಗಿನಿಂದ ಯಾವಾಗ ಮನೆಗೆ ಬರುವಳು ಎಂದು ವೇಟ್ ಮಾಡುತ್ತಾ ಕುಳಿತಿದ್ದ. ಇಷ್ಟೆಲ್ಲ ಆದಮೇಲೆ ಇನ್ನೂ ಅವನಿಂದ ತಂಗಿಯ ವಿಚಾರವನ್ನು ಸುಲಭವಾಗಿ ತೆಗೆದುಹಾಕಲು ಆಗುತ್ತಿರಲಿಲ್ಲ. ಸೂಚನೆ ಕೊಡದೆ ತನ್ನ ರೂಮಿನಲ್ಲಿರುವ ತನ್ನ ಅಣ್ಣನನ್ನು ಕಂಡು ತುಸು ಹೆದರಿದ ಭುವನ, ಅಣ್ಣ ಯಾವಾಗ ಬಂದೆ? ಅತ್ತಿಗೆಯಲ್ಲಿ ನನ್ನ ಜೊತೆ ಏನಾದರೂ ಮಾತನಾಡಬೇಕಾಗಿತ್ತಾ ಅಣ್ಣ ಎಂದು ಮೇಲು ದನಿಯಲ್ಲಿ ತಡವರಿಸಿದ ತಂಗಿಯನ್ನು ಕಂಡು ಒಂದು ಥರನಾಗಿ ನಕ್ಕ ರಾಮ್. ಎದ್ದು ಹೋಗಿ ಅವಳ ರೂಮ್ ಡೋರ್ ಲಾಕ್ ಮಾಡಿ ಬಂದಾಗ ಭಯದಲ್ಲಿ ಅವಳ ಗುಂಡಿಗೆ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತು. ರಾಮ್ ಗಂಭೀರ ಮುಖ, ಅವನ ನೋಟದಲ್ಲಿರುವ ತೀಕ್ಷ್ಣತೆ ನೋಡುತ್ತಿದ್ದರೆ ಎಲ್ಲೋ ಏನೋ ಸರಿ ಇಲ್ಲ ಎಂದು ಅವಳ ಮನಸ್ಸು ಹೊತ್ತಿ ಹೇಳುತ್ತಿತ್ತು. ಅಣ್ಣ ಯಾಕೆ ರೂಮ್ ಡೋರ್ ಲಾಕ್ ಮಾಡಿ ಬಂದೆ ಎಂದು ಸಣ್ಣ ದನಿಯಲ್ಲಿ ಪ್ರಶ್ನೆ ಮಾಡಿದ ತಂಗಿಯ ಮುಂದೆ ನಿಂತ ರಾಮ್ ಅವಳನ್ನು ದಿಟ್ಟಿಸಿ ನೋಡುತ್ತಾ, ಯಾರು ಆ ಹುಡುಗ ಎಂದು ನೇರವಾಗಿ ಪ್ರಶ್ನೆ ಮಾಡಿದ. ಸಿಟ್ಟು ಮಾಡಿಕೊಂಡು ತಂಗಿಯ ಮೇಲೆ ಕೂಗಾಡಿ ಅವಳು ಮಾಡಿದ ತಪ್ಪಿಗೆ ಅವಳ ಮೇಲೆ ಕೈ ಮಾಡಿ ಅವಳನ್ನು ದಂಡಿಸುವುದು ಅವನಿಗೆ ಅರೆ ನಿಮಿಷದ ಕೆಲಸವಾದರೂ ಸಹ ತಾಳ್ಮೆ ಕಳೆದುಕೊಳ್ಳದ ರಾಮ್ ಸಮಾಧಾನದಿಂದ ತಂಗಿಯ ಜೊತೆ ವ್ಯವಹರಿಸಲು ಮುಂದಾದ. ತನ್ನ ಅಣ್ಣನ ಪ್ರಶ್ನೆಗೆ ಗಂಟಲು ಒಣಗಿದಂತೆ ಆಗಿ ಮುಖ ಬೆವರೊಡೆದು ಗಾಬರಿಯಲ್ಲಿ ಗುಟುಕು ನುಂಗಿದ ಭುವನ ತನ್ನ ಅಣ್ಣನಿಂದ ನೋಟ ತಪ್ಪಿಸುತ್ತಾ, ಅಣ್ಣ ಯಾವ ಹುಡುಗನ ಬಗ್ಗೆ ಕೇಳ್ತಿದ್ಯಾ ಎಂದು ಭಾರಿ ಇನೋಸೆಂಟ್ನಂತೆ ಪ್ರಶ್ನೆ ಮಾಡಿದ ತಂಗಿಯ ಕಡೆ ಹುರಿ ನೋಟ ಬೀರಿದ ರಾಮ್. ಇವತ್ತು ಮಾಲ್ನಲ್ಲಿ ಇದ್ದ ಹುಡುಗನ ಬಗ್ಗೆ ಮಾತ್ರ ನಾನು ಮಾತನಾಡ್ತಿರೋದು. ಅದು ಬಿಟ್ಟು ಬೇರೆ ಹುಡುಗರ ಜೊತೆಯಲ್ಲೂ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಿದ್ಯಾ ಎಂದು ಕೇಳಿದವನ ದನಿ ಹೊರಟಾಯಿತು. ಅಣ್ಣ ಪ್ಲೀಸ್ ಎಂದು ಅಸಮಾಧಾನದಿಂದ ಕನ್ನಳಿದಳು ಭುವನ. ಅವಳ ಪ್ರಕಾರ ಅವಳ ಪ್ರೀತಿ ಪರಿಶುದ್ಧವಾಗಿತ್ತಲ್ವೇ, ಮತ್ತು ಸತ್ಯ ಏನು ಅಂತ ಬಾಯಿ ಬಿಡುವ ಭುವನ ಎಂದು ಗುಡುಗಿದಾಗ ಲಿಖಿತ್ ಅಂತ ಅವನ ಹೆಸರು, ನನ್ನ ಸೀನಿಯರ್ ಎಂದಳು.
ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಿದ್ದೀರಾ ಎಂದು ಇನ್ನಷ್ಟು ಬಿಗಿ ದನಿಯಲ್ಲಿ ಕೇಳಿದ ರಾಮ್. 1 ವರ್ಷ ಎಂದು ತಡವರಿಸಿದಳು. ಕಿಸೆಯಲ್ಲಿದ್ದ ತನ್ನ ಫೋನ್ ಕೈಗೆತ್ತಿಕೊಂಡ ರಾಮ್ ಅವನ ಫುಲ್ ಡೀಟೇಲ್ಸ್ ನನಗೆ ಬೇಕು ಎಂದಾಗ ಹೆದರಿ ತನ್ನ ಅಣ್ಣನ ಕಡೆ ನೋಡಿದಳು ಭುವನ. ಅಣ್ಣ ಪ್ಲೀಸ್, ಅವನಿಗೇನು ಮಾಡಬೇಡ, ಅವನನ್ನು ತುಂಬ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದಾನೆ ಎಂದು ತುಸು ಧೈರ್ಯ ವಹಿಸಿ ರಿಕ್ವೆಸ್ಟ್ ಮಾಡಿದ ತಂಗಿಯ ಕಡೆ ಗಂಭೀರ ನೋಟ ಬೀರಿದ ರಾಮ್. ಹಾಗಾದರೆ ನೀನು ಅವನನ್ನು ಸೀರಿಯಸ್ ಆಗಿ ಲವ್ ಮಾಡ್ತಿಲ್ವಾ? ಅವನ ಜೊತೆ ಪ್ರೀತಿ ಹೆಸರು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ ಎಂದು ಅಸಹನೆಯಿಂದ ಕನ್ನಲಿದ. ಅಣ್ಣ ಪ್ಲೀಸ್, ಯಾಕೆ ನೀನು ಹೀಗೆಲ್ಲ ಮಾತಾಡ್ತಾ ಇದೆಯಾ? ನಾನು ಅವನು ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀವಿ. ಅವನು ಸಹ ಸದ್ಯದಲ್ಲಿ ಅವನ ಪೇರೆಂಟ್ಸ್ ಹತ್ರ ನಮ್ಮ ಪ್ರೀತಿ ವಿಷಯ ಮಾತಾಡಿ ನಮ್ಮನೆಗೆ ಬರಬೇಕು ಅಂತ ಇದ್ದಾನೆ ಎಂದ ತಂಗಿಯನ್ನು ಕಂಡು ತುಟಿ ಸೊಟ್ಟಗೆ ಮಾಡಿ ನಕ್ಕರ. ಅವನ ಪ್ರಕಾರ ಅವನ ತಂಗಿ ಇನ್ನೂ ಸಣ್ಣ ಹುಡುಗಿ. ತನ್ನ ಬದುಕಿಗೆ ಯಾವುದು ಬೇಕು ಎಂದು ಡಿಸಿಷನ್ ತೆಗೆದುಕೊಳ್ಳುವುದಿರಲಿ, ಒಂದೊಳ್ಳೆ ಬಟ್ಟೆ ಸೆಲೆಕ್ಟ್ ಮಾಡಲು ಸಹ ಅಮ್ಮನ ಸಹಾಯ ಕೇಳುವವಳಲ್ವೇ. ಬಟ್ ಸತ್ಯವೇನೆಂದರೆ ತನ್ನ ಸಂಗಾತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳುವಷ್ಟು ದೊಡ್ಡವಳಾಗಿ ಬಿಟ್ಟಿದ್ದಾಳೆ. ತನ್ನ ತಂಗಿ ಎಂಬ ಸತ್ಯ ತಿಳಿದು ಅವನಿಗೆ ಅಚ್ಚರಿಯಾಗಿತ್ತು. ಮೊದಲ ಮಗಳ ಪ್ರೀತಿ ವಿಚಾರದಲ್ಲಿ ತನ್ನ ಮನೆಯವರು ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ ಎಂದು ತಿಳಿದ ಮೇಲೆಯೂ ಅವಳಿಂದ ಇಂಥ ಒಂದು ನಡೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಹಾಗೆಂದು ಅವಳು ಪ್ರೀತಿ ಮಾಡುವುದು ತಪ್ಪೆಂದು ಅವನು ಹೇಳುತ್ತಿಲ್ಲ. ಆದರೆ ಕೈ ಹಿಡಿದು ಸುತ್ತಾಡುತ್ತಾ ಪಬ್ಲಿಕ್ ಪ್ಲೇಸ್ನಲ್ಲಿ ಮುತ್ತು ಕೊಡುವಷ್ಟು ಮುಂದುವರಿಯುವ ಮುನ್ನ ಒಂದು ಸಲ ಮನೆಯಲ್ಲಿ ತಮ್ಮ ಪ್ರೀತಿ ವಿಚಾರ ತಿಳಿಸಿ ಅವರಿಂದ ಒಪ್ಪಿಗೆ ಪಡೆಯಬಹುದಿತ್ತಲ್ವೇ. ಭುವನ, ನಾನು ಲಿಖಿತ್ ಡೀಟೇಲ್ಸ್ ಕೇಳಿದೆ ಎಂದು ಎಚ್ಚರಿಸಿದಾಗ, ಅಣ್ಣ ಪ್ಲೀಸ್, ಅವನಿಗೇನು ತೊಂದರೆ ಮಾಡಬೇಡ ಎಂದಾಗ ಮುಷ್ಟಿ ಕಟ್ಟಿದ್ದ ರಾಮ್. ತೊಂದರೆ ಕೊಡೋದಕ್ಕಲ್ಲ ನಾನು ಅವನ ಡೀಟೇಲ್ಸ್ ಕೇಳ್ತಿರೋದು. ತೃಪ್ತಿತರ ನೀನು ನಮ್ಮ ಕೈ ಜಾರಿ ಅವನ ಜೊತೆ ಮೈ ಮರೆಯೋದಕ್ಕೂ ಮುಂಚೆ ನಾವೇ ಎಚ್ಚೆತ್ತುಕೊಂಡು ನೀನು ಮೆಚ್ಚಿದ ಹುಡುಗನ ಜೊತೆ ನಿನ್ನ ಮದುವೆ ಮಾಡಿಸೋದಕ್ಕೆ ಎಂದು ಖಾರವಾಗಿ ನುಡಿದಾಗ ಅದೇಕೋ ಭುವನ ಕಣ್ಣುಗಳು ತುಂಬಿ ಬಂದವು. ತನ್ನ ಅಣ್ಣನ ಮಾತಿಗೋ ಅಥವಾ ತಾನು ಸಹ ತನ್ನಕ್ಕನಂತೆ ತನ್ನವರಿಗೆ ನೋವು ಕೊಡಲು ಹೊರಟಿರುವುದಕ್ಕೋ ತಿಳಿಯದು. ಕಣ್ಣು ತುಂಬಿಕೊಂಡು ನಿಂತಿದ್ದ ತಂಗಿಯನ್ನು ಕಂಡು ಅಸಹನೆಯಿಂದ ಕನಲಿದ ರಾಮ್. ಆ ಹುಡುಗ ನಿನ್ನ ನಿಯತ್ತಾಗಿ ಪ್ರೀತಿ ಮಾಡಿದರೆ ಅಮ್ಮನ ಜೊತೆ ಮಾತಾಡಿ ನಾನು ನಿಮ್ಮ ಮದುವೆ ಮಾಡಿಸ್ತೇನೆ, ಇಲ್ಲಾಂದರೆ ನಾವು ಹೇಳಿದ ಹಾಗೆ ನೀನು ಕೇಳಬೇಕು ಎನ್ನುವ ಕಂಡೀಷನ್ ಹಾಕಿದ ರಾಮ್. ತಂಗಿಯಿಂದ ಲಿಖಿತ್ ಡೀಟೇಲ್ಸ್ ಪಡೆದು ಅಲ್ಲಿಂದ ಸರಿದು ಹೋದವನಿಗೆ ಪ್ರೀತಿಯ ಬೆಲೆ ತಿಳಿದಿತ್ತು. ಒಂದು ವೇಳೆ ತನ್ನ ತಂಗಿ ಅದು ನಿಜವಾದ ಪ್ರೀತಿಯಾಗಿದ್ದರೆ ಅವಳ ಪ್ರೀತಿ ಅನ್ಯಾಯವಾಗಲು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲಾರ ಅವನು. ವಾಸ್ತವ, ಮಧ್ಯಾಹ್ನ ತನ್ನ ಮನೆಗೆ ಅವಸರದಲ್ಲಿ ಹೋದ ರಾಮ್ ಮತ್ತೆ ಅಚ್ಚುಗೆ ಕಾಲ್ ಮಾಡಿದಾಗಲಿ ಅಥವಾ ಮೆಸೇಜ್ ಮಾಡಿದಾಗಲಿ ಮಾಡಲಿಲ್ಲ. ಅದೇ ಬೇಸರದಲ್ಲಿ ಬಾಲ್ಕನಿಯಲ್ಲಿ ಕುರ್ಲಿಗಾಳಿಗೆ ಮೈಯೊಡ್ಡಿ ನಿಂತಿದ್ದ ಅಚ್ಚು. ಗಮನ ಬೇಡವೆಂದರೂ ಸಾತ್ವಿಕ್ ಮನೆ ಕಡೆ ಹೊರಳಿದಾಗ ಮೀನಾಕ್ಷಿ ಅವರು ಗಾಬರಿಯಲ್ಲಿ ತಮ್ಮ ಪಕ್ಕದ ಮನೆಗೆ ಹೋಗುತ್ತಿರುವುದು ಕಂಡು ಕಳವಳವಾಯಿತು. ಒಡನೆ ತನ್ನ ರೂಮಿನಿಂದ ಹೊರಬಂದು ನೇರವಾಗಿ ಅವರ ಮನೆಗೆ ಬಂದ ಅಚ್ಚುಗೆ ಹೃದಯವೇ ನಿಂತಂತಾಯಿತು. ನಡುಮನೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದ ನರೇಂದ್ರ ಅವರನ್ನು ಕಂಡು ಗಾಬರಿಯಲ್ಲಿ ಅವರ ಬಳಿ ಬಂದ ಅಚ್ಚು ಅವರ ಪಕ್ಕದಲ್ಲಿ ಮಂಡಿಯೂರಿ ಕುಳಿತು ಮಾವ ಮಾವ ಎಂದು ಅವರ ಭುಜ ಅಲುಗಾಡಿಸುತ್ತಾ ಎಚ್ಚರಿಸುವ ಪ್ರಯತ್ನ ಮಾಡಿದವಳ ದನಿ ಕಂಪಿಸಲು ಶುರುವಾಯಿತು. ಜ್ವರ ಬಂದು ಅವರ ದೇಹ ಕೆಂಡದಂತೆ ಆಗಿರುವುದನ್ನು ಕಂಡು ಮಾವ ಪ್ಲೀಸ್ ಎಚ್ಚರ ಮಾಡಿಕೊಳ್ಳಿ ಎಂದು ನಡುಗುವ ಕೈಯಲ್ಲಿ ಅವರನ್ನು ಎಚ್ಚರಿಸುವ ಪ್ರಯತ್ನ ಮಾಡಿದಾಗ, ಹೇ ಹಾಳಾದವಳೆ, ಯಾರೇ ನಿನಗೆ ನನ್ನ ಮನೆಗೆ ಕಾಲಿಡೋದಕ್ಕೆ ಹೇಳಿದ್ದು? ಒಂದು ಸಲ ಕಾಲಿಟ್ಟೆ, ನನ್ನ ಮಗನ ಜೀವನ ನುಂಗಿಕೊಂಡು ಹೋದೆ, ಮತ್ತೆ ಈಗ ಬಂದಿದ್ಯಾ? ಈಗ ನನ್ನ ಗಂಡನ ಜೀವನ ನುಂಗಿಕೊಂಡು ಹೋಗುವುದಕ್ಕೆ ಬಂದಿದ್ಯಾ ಎಂದು ಅಂತಹ ಸಮಯದಲ್ಲೂ ತಮ್ಮ ಚುಚ್ಚು ಮಾತುಗಳನ್ನು ಬಿಡದ ಮೀನಾಕ್ಷಿಯವರನ್ನು ಕಂಡು ಅಚ್ಚುಗೆ ಬೇಸರವಾಯಿತು. ಅತ್ತೆ ಪ್ಲೀಸ್, ಈಗ ಮೊದಲು ಮಾವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗೋಣ. ಅವರ ಮೈ ಸುಡುತ್ತಿರೋದು ನೋಡಿದರೆ ನನಗೆ ಯಾಕೋ ಭಯ ಆಗ್ತಿದೆ ಎಂದು ಆತಂಕ ತುಂಬಿದ ದನಿಯಲ್ಲಿ ಹೇಳಿದರೆ ಅವಳ ತೋಳನ್ನು ಹೊರಟಾಗಿ ಹಿಡಿದ ಮೀನಾಕ್ಷಿಯವರು ಅವಳನ್ನು ತಮ್ಮ ಮನೆಯಿಂದ ಹೊರಗಡೆ ಕಳುಹಿಸಲು ನೋಡುತ್ತಾ, ಯಾರಿಗೆ ಬೇಕು ನಿನ್ನ ಸಹಾಯ? ಯಾವ ಸಂಬಂಧ ಇದೆ ನಮಗೂ ನಿಮಗೂ ಅಂತ ನಮ್ಮ ಕಷ್ಟ ನೋಡಿ ಓಡಿ ಬಂದೆ. ಹೇ ಹುಡುಗಿ, ಇಂಥ ಸಮಯದಲ್ಲೂ ನನ್ನ ತಾಳ್ಮೆ ಪರೀಕ್ಷೆ ಮಾಡುವುದಕ್ಕೆ ಬರಬೇಡ, ಹೋಗು ಇಲ್ಲಿಂದ ಎಂದು ತನ್ನನ್ನು ಅಲ್ಲಿಂದ ಹೊರಕಳಿಸುವ ಪ್ರಯತ್ನ ಮಾಡುತ್ತಿದ್ದ ಮೀನಾಕ್ಷಿಯವರ ನಡೆಗೆ ರೋಸಿ ಹೋದ ಅಚ್ಚು. ಮೀನಾಕ್ಷಿ ಆಂಟಿ, ನಿಮ್ಮ ಮಗನ ಜೊತೆ ನಿಮ್ಮ ಮನುಷ್ಯತ್ವ ಸಹ ಸತ್ತು ಹೋಗಿದೆ ಅನ್ನೋದು ನನಗೂ ಗೊತ್ತಿದೆ. ಮಾವ ಇರುವ ಪರಿಸ್ಥಿತಿ ಎಂಥದ್ದು ಅಂತ ಗೊತ್ತಿದ್ರು ಈಗಲೂ ನಿಮಗೆ ನನ್ನ ಮೇಲೆ ಜಿದ್ದೆ ದೊಡ್ಡದಾಗುತ್ತಿದೆ. ಸರಿ, ನಿಮಗೆ ನನ್ನ ಮೇಲೆ ಇರುವ ಸಿಟ್ಟು ಕಡಿಮೆ ಆಗೋದು ನಾನು ನಿನ್ನ ಮಗನ ಜಾಗಕ್ಕೆ ಹೋದಾಗಲೇ ಅನ್ನೋದಾದರೆ ನಾನು ನಿಮ್ಮ ಕಣ್ಣೆದುರು ನನ್ನ ಜೀವ ಬಿಡ್ತೇನೆ. ಅದಕ್ಕೂ ಮುಂಚೆ ಮಾವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ.
ನಾನು ನಿಮ್ಮ ಮಗನ ಜೊತೆ ಪ್ರೀತಿಯಲ್ಲಿ ಬಿದ್ದಾಗಲೇ ನಿಮ್ಮನ್ನು ನನ್ನ ತಂದೆ ತಾಯಿ ಅಂದುಕೊಂಡಿದ್ದೆ ಎಂದು ಜೋರು ದನಿಯಲ್ಲಿ ಅಡಗಿದ ಅಚ್ಚು ಕಡೆ ಕೆಕ್ಕರಿಸಿ ನೋಡಿದರು ಮೀನಾಕ್ಷಿಯವರು. ಯಾರಿಗೆ ಬೇಕು ನಿನ್ನ ಜೀವ? ಈಗ ನೀನು ನಿನ್ನ ಜೀವ ಬಿಟ್ಟು ಬಿಟ್ಟರೆ ಈ ಲೋಕ ಬಿಟ್ಟು ಹೋದ ನನ್ನ ಮಗ ವಾಪಸ್ ಬಂದುಬಿಡ್ತಾನ? ಹಾಗಾದರೆ ಹೇಳು, ನಿನ್ನ ಜೀವದ ಬದಲು ನಾನೇ ಜೀವ ಬಿಡ್ತೀನಿ, ನನ್ನ ಮಗ ವಾಪಸ್ ಬರ್ತಾನೆ ಅನ್ನೋದಾದರೆ ಹೆಂದವರ ಜೊತೆ ಇನ್ನೂ ಮಾತನಾಡುತ್ತಾ ನಿಲ್ಲುವುದು ಸಮಯ ವ್ಯರ್ಥ ಎನ್ನುವುದು ಅರಿವಾಗಿ, ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರುವುದಕ್ಕೆ ಚಾನ್ಸೇ ಇಲ್ಲ ಎಂದವಳು ನರೇಂದ್ರ ಅವರ ಜೇಬಿನಲ್ಲಿದ್ದ ಫೋನ್ ತೆಗೆದುಕೊಂಡು ಅಭಿಗೆ ಕಾಲ್ ಮಾಡಿದ್ಲು. ಈಗ ಅವಳಿಗೆ ಅಭಿ ಸಹಾಯ ಅಗತ್ಯವಿದ್ದುದರಿಂದ, ಹೇ ಹುಡುಗಿ, ತೆಪ್ಪಗೆ ನಿನ್ನ ಮನೆಗೆ ನೀನು ಹೋದರೆ ಸರಿ, ಇಲ್ಲಾಂದರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಎಂದು ಅಬ್ಬರಿಸಿದಾಗ, ನಿಮ್ಮ ಕೈಯಲ್ಲಿ ನನ್ನ ಜೀವ ತೆಗೆಯುವುದಕ್ಕೆ ಆಗ್ಬೋದೇನೋ ಅಷ್ಟೇ, ಅದಕ್ಕೂ ಮೀರಿ ಮತ್ತೇನು ಮಾಡುವುದಕ್ಕೂ ಸಾಧ್ಯ ಇಲ್ಲ ಅನ್ನೋದು ನನಗೂ ಗೊತ್ತು ಎಂದು ಗಟ್ಟಿ ದನಿಯಲ್ಲಿ ಎದುರು ಜವಾಬು ಕೊಟ್ಟಳು ಅಚ್ಚು. ಅಭಿ ಕಾಲ್ ಪಿಕ್ ಮಾಡಿದವನು ಗೊಂದಲದಲ್ಲಿ ಉಬ್ಬೇರಿಸುತ್ತ, ಅಚ್ಚು ಮನೆಯಲ್ಲಿ ಇದ್ದುಕೊಂಡು ಇದೇನು ಹೀಗೆ ಕಾಲ್ ಮಾಡ್ತಿದ್ಯಾ ಎಂದಾಗ, ಅಣ್ಣ ನಾನು ಮನೆಯಲ್ಲಿಲ್ಲ, ಪ್ಲೀಸ್ ತಡ ಮಾಡದೆ ನೀನು ಕಾರ್ ತಗೊಂಡು ಮೀನಾಕ್ಷಿ ಆಂಟಿ ಮನೆ ಹತ್ತಿರ ಬಾ ಎಂದಳು. ವಾಟ್? ಕಾರ್ ತಗೊಂಡು ಅವರ ಮನೆ ಹತ್ತಿರ ಬರಬೇಕಾ? ಏನು ಮಾತನಾಡ್ತಾ ಇದ್ದೀಯಾ ಅಚ್ಚು? ನೀನು ಎಲ್ಲಿದ್ದೀಯಾ ಅದನ್ನು ಹೇಳು. ಆ ಘಟಸರ್ಪ ಹೆಂಗಸಿನ ಮನೆಗೆ ಹೋಗಿಲ್ಲ ತಾನೆ ಎಂದು ಅನುಮಾನದಲ್ಲಿ ಕೇಳಿದಾಗ, ಅಣ್ಣ ಪ್ಲೀಸ್, ಈಗ ಮಾತಾಡುತ್ತಾ ನಿಲ್ಲೋದಕ್ಕೆ ಟೈಮ್ ಇಲ್ಲ, ಕೂಡಲೇ ನೀನು ಕಾರ್ ತಗೊಂಡು ಬಾ, ಮಾವ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಎಂದವಳು ಅವನಿಗೆ ಮಾತನಾಡಲು ಸಹ ಅವಕಾಶ ಕೊಡದೆ ಕಾಲ್ ಕಟ್ ಮಾಡಿದ ತಂಗಿಯನ್ನು ಕಂಡು ಅಸಹನೆಯಿಂದ ಕನಲಿ ಹೋದ ಅಭಿ. ಅದೆಷ್ಟು ಹೇಳಿದರೂ ಈ ಹುಡುಗಿ ಪದೇ ಪದೇ ಹೋಗಿ ಆ ಬಜಾರಿ ಹೆಂಗಸಿನ ಬಾಯಿಗೆ ಆಹಾರ ಆಗುವುದನ್ನು ಕಂಡು ಅವನಿಗೆ ಸಿಟ್ಟು ಬಂದಿತ್ತು. ಬಟ್ ತಂಗಿಯ ದನಿಯಲ್ಲಿದ್ದ ಆತಂಕ ಗ್ರಹಿಸಿದ ಅಭಿ, ನರೇಂದ್ರ ಅವರಿಗೆ ಏನೋ ಸಮಸ್ಯೆಯಾಗಿದೆ ಎಂದು ಅಂದಾಜಿಸಿ ತಡ ಮಾಡದೆ ಕಾರ್ ತೆಗೆದುಕೊಂಡು ಮನಸ್ಸಿಲ್ಲದ ಮನಸ್ಸಿನಿಂದ ಮೀನಾಕ್ಷಿ ಅವರ ಮನೆಗೆ ಬಂದಿದ್ದ. ಅಭಿಗೆ ನೆಲದ ಮೇಲೆ ಬಿದ್ದಿದ್ದ ನರೇಂದ್ರ ಅವರ ಕೈಗಳನ್ನು ತಿಕ್ಕೊತ್ತಾ ಅವರಿಗೆ ಎಚ್ಚರ ಮಾಡಿಸಲು ಹರಸಾಹಸ ಮಾಡುತ್ತಿದ್ದ ತಂಗಿ ಕಂಡಿದ್ದಳು. ಇದರ ಜೊತೆಯಲ್ಲಿ ತಂಗಿಯನ್ನು ತಮ್ಮ ನೋಟದಲ್ಲಿ ಸುಡುವಂತೆ ನೋಡುತ್ತಾ ನಿಂತಿದ್ದ ಮೀನಾಕ್ಷಿಯವರನ್ನು ಕಂಡು ಅಸಮಾಧಾನದಿಂದ ಮುಖ ಸೆಂಡರಿಸಿದ ಅಭಿ, ಅಚ್ಚು ಏನಾಯಿತು ಎಂದು ಹೊರಟಾಗಿ ಕೇಳಿದ. ಅಣ್ಣ ಮಾವನಿಗೆ ಜ್ವರ ಬಂದು ಪ್ರಜ್ಞೆ ತಪ್ಪಿದ್ದಾರೆ ಕಣೋ, ಅವ್ರನ್ನ ಎತ್ತಿಕೋ, ಮೊದಲು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ಎಂದು ದುಗುಡ ತುಂಬಿದ ಧ್ವನಿಯಲ್ಲಿ ಹೇಳಿದ ತಂಗಿಯನ್ನು ಕಂಡು ಸಿಟ್ಟಿನಲ್ಲಿ ಕಣ್ಣಲ್ಲಿ ಹೋದ ಅಭಿ. ಇಂಥ ಸಮಯದಲ್ಲೂ ಮೀನಾಕ್ಷಿ ತಮ್ಮಗೆ ತನ್ನ ಬಿಡದೆ ವರ್ತಿಸ್ತಿರುವುದನ್ನು ಕಂಡು ತನ್ನ ತಂಗಿಗೆ ಯಾಕೆ ಬೇಕಾಗಿತ್ತು ಇವರ ಹೆಸಬರಿ ಎಂದು ಅನಿಸದೇ ಇರಲಿಲ್ಲ. ಅಚ್ಚು, ಇದೆಲ್ಲ ನಿಂಗೆ ಯಾಕೆ, ಬಾ ನಾವು ನಮ್ಮನೆಗೆ ಹೋಗೋಣ ಎಂದ. ನರೇಂದ್ರ ಅವರಿಗೆ ಸಹಾಯ ಮಾಡಲು ಅವನ ಒಳಮನಸ್ಸು ಮರುಗಿದರೂ ಮೀನಾಕ್ಷಿ ಅವರ ಜಿದ್ದು ತುಂಬಿದ ಮೊಗ ಕಂಡು ಅವನಿಗೆ ಬೇಸರವಾಗಿತ್ತು. ತನ್ನ ಅಣ್ಣನ ಕಡೆ ಹುರಿನೋಟ ಬೀರಿದ ಅಚ್ಚು, ನೀನು ಬೇಕಾದರೆ ಹೋಗು, ನಾನು ಮಾವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗದೆ ಎಲ್ಲಿಗೋ ಬರುವುದಿಲ್ಲ ಎಂದು ಕಡಾಖಂಡಿತವಾಗಿ ನುಡಿದಾಗ ದಟ್ಟ ಉಸಿರೊಂದನ್ನು ಹೊರಗೆಡವಿದ ಅಭಿ. ತಂಗಿ ಆಟದ ಪರಿಚಯ ಇದ್ದುದರಿಂದ ನರೇಂದ್ರ ಅವನು ತೋಲಿಗೆರಿಸಿಕೊಂಡು ಕಾರಿನ ಬಳಿ ಹೋಗುವಾಗ, ಬನ್ನಿ ಆಂಟಿ, ನನ್ನ ಮೇಲೆ ಸಿಟ್ಟು ತೋರಿಸುವುದಕ್ಕೆ ಮತ್ತೆ ನಿಮಗೆ ಸಹಾಯ ಸಿಗುತ್ತೆ ಎಂದು ಎಚ್ಚರಿಸಿದ ಅಚ್ಚು ಕಾರಿನ ಡೋರ್ ಓಪನ್ ಮಾಡಲು ಓಡಿದಳು. ಅವಳಿಗೆ ಇಡೀ ಶಾಪ ಹಾಕುತ್ತಲೇ ಮೀನಾಕ್ಷಿ ಕಾರು ಹೈರಿದರು. ಅಭಿ ಹಾಸ್ಪಿಟಲ್ ದಾರಿಯಲ್ಲಿ ಕಾರ್ ಡ್ರೈವ್ ಮಾಡುತ್ತಿದ್ದರೆ ತಮ್ಮ ಗಂಡನಿಂದ ಪರಿಸ್ಥಿತಿಗಿಂತ ತನ್ನ ಮೇಲಿರುವ ಸಿಟ್ಟೆ ಹೆಚ್ಚು ಅನ್ನುವಂತೆ ವರ್ತಿಸುತ್ತಿರುವ ಮೀನಾಕ್ಷಿಯವರನ್ನು ಕಂಡು ಅಚ್ಚು ಮನಸ್ಸಿಗೆ ಬಹಳ ನೋವಾಯಿತು. ಸಾತ್ವಿಕ್ ತನ್ನನ್ನು ಪ್ರೀತಿ ಮಾಡುತ್ತಿರುವುದಾಗಿ ತನ್ನಮ್ಮನಿಗೆ ಹೇಳಿದಾಗ ಅತಿ ಹೆಚ್ಚು ಸಂಭ್ರಮ ಪಟ್ಟಿದ್ದವರೇ ಅವರು. ಅಷ್ಟು ಒಳ್ಳೆಯ ಸಂಬಂಧವಿತ್ತು ಅವಳಿಗೂ ಮತ್ತು ಮೀನಾಕ್ಷಿಯವರಿಗೂ. ಇನ್ನು ತಮ್ಮ ಮಗನ ಜೊತೆ ಮದುವೆ ಫಿಕ್ಸ್ ಆದ ಮೇಲಂತೂ ಅಚ್ಚೂರನ್ನು ತಾವು ಎತ್ತ ಮಗಳಂತೆ ಕಾಣುತ್ತಿದ್ದರು. ಬಟ್ ಮಗ ಅವರನ್ನು ಬಿಟ್ಟು ಹೋದೊಡನೆ ತಾಯಿ ಮನಸ್ಸಿನಷ್ಟು ಮೃದುವಾಗಿದ್ದ ಅವರ ಮನಸ್ಸು ಕಲ್ಲಿನಂತೆ ಆಗಿ ಹೋಗಿರುವುದನ್ನು ಕಂಡು ಅವಳ ಮನಸ್ಸು ರೋಧಿಸಿತ್ತು. ಹೇ ಬಜಾರಿ, ಏನು ಮಂತ್ರ ಹಾಕಿ ನನ್ನ ಅಮ್ಮನನ್ನು ನಿನ್ನ ಬುಟ್ಟಿಗೆ ಹಾಕಿಕೊಂಡೆ, ಆಗಲೇ ನನ್ನ ಸೊಸೆ ಅಂತ ನಿನ್ನ ಹೆಸರನ್ನು ಜಪ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಎಂದು ಸಾತ್ವಿಕ್ ಅವಳನ್ನು ಆಗಾಗ ರೇಗಿಸುತ್ತಿದ್ದ ಕ್ಷಣ ಕಣ್ಣ ಮುಂದೆ ಬಂದು ಅನಾಯಾಸವಾಗಿ ಅವಳ ಕಣ್ಣುಗಳು ತುಂಬಿ ಹರಿದವು. ತನ್ನ ಅಣ್ಣನಿಗೆ ಕಾಣದಂತೆ ಮುಖ ತಿರುಗಿಸಿ ಕಣ್ಣು ಒರೆಸಿಕೊಂಡ ಅಚ್ಚು, ಅಣ್ಣ ಸ್ವಲ್ಪ ಬೇಗ ಹೋಗು ಎಂದು ಎಚ್ಚರಿಸಿದಳು. ಅವರ ಮಗನ ಜೀವ ಹೋಗಿದ್ದರಿಂದ ಅವರಿಗೆ ಮಾತ್ರ ತುಂಬಲಾಗದ ನಷ್ಟ ಎನ್ನುವಂತೆ ಅವಳ ಮುಖ ನೋಡಿದಾಗಲೆಲ್ಲ ತಮ್ಮ ನೋಟದಲ್ಲೇ ಅವಳನ್ನು ಚುಚ್ಚುವುದನ್ನು ಕಲಿತು ಬಿಟ್ಟಿದ್ದಾರೆ. ತಮ್ಮ ಮಗನನ್ನು ಆಕೆ ಎಷ್ಟರ ಮಟ್ಟಿಗೆ ಹಚ್ಚಿಕೊಂಡು ಆರಾಧಿಸುತ್ತಿದ್ದಳು ಎಂಬ ಅರಿವಿಲ್ಲದ ಮೀನಾಕ್ಷಿಯವರು ಅವಳು ಸಹ ತನ್ನ ಜೀವದಂತೆ ಪ್ರೀತಿಸಿದ ಜೀವವನ್ನು ಕಳೆದುಕೊಂಡು ನೋವು ಉಂಡಿದ್ದಾಳೆ ಎನ್ನುವುದು ಮಾತ್ರ ಅವರ ಮನ ಅರಿಯದೇ ಹೋಗಿತ್ತು. ಖೇದನೀಯವೇ ಸರಿ.
ಕಾರು ಹಾಸ್ಪಿಟಲ್ ಎಂಟ್ರೆನ್ಸ್ ತಲುಪಿದ ಕೂಡಲೇ ಅಭಿ ಹೋಗಿ ಸ್ಟ್ರೆಚ್ಚರ್ ಜೊತೆ ಅಲ್ಲಿನ ಸಿಬ್ಬಂದಿಯನ್ನು ಕರೆದುಕೊಂಡು ಬಂದಿದ್ದ. ನರೇಂದ್ರ ಅವರನ್ನು ಕೂಡಲೇ ಸ್ಟ್ರೆಚ್ಚರ್ ಮೇಲೆ ಮಲಗಿಸಿಕೊಂಡು ಎಮರ್ಜೆನ್ಸಿ ವಾರ್ಡ್ಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಶುರು ಮಾಡಿದರು. ನರ್ಸ್ ಬಂದು ಅವರಿಗೆ ಯಾವಾಗಿನಿಂದ ಜ್ವರ ಶುರುವಾಗಿತ್ತು, ಹಾಗೆ ಅವರು ಪ್ರಜ್ಞೆ ತಪ್ಪಿ ಎಷ್ಟು ಸಮಯ ಆಯಿತು ಎಂದು ನರೇಂದ್ರ ಅವರು ಹೆಲ್ತ್ ಬಗ್ಗೆ ಒಂದಿಷ್ಟು ಮಾಹಿತಿ ಪಡೆದು ಹೋಗಿದ್ದರು. ಹೋಗುವಾಗ ಅವರಿಗೆ ಜ್ವರ ಮೆದುಳಿಗೆ ಹತ್ತಿದೆ ಎಂಬ ವಿಚಾರ ಹೇಳಿ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ಎಚ್ಚರಿಸಿ ಹೋಗಿದ್ದರು. ನರ್ಸ್ ಮಾತಿಗೆ ಮೀನಾಕ್ಷಿ ಅವರ ಕಣ್ಣುಗಳು ತುಂಬಿ ಹರಿದವು. 2 ದಿನದಿಂದ ಅವರ ಆರೋಗ್ಯ ಕೈಕೊಟ್ಟಿದ್ದು ಕಂಡು ಬಾರಿ ಬಾರಿ ಒತ್ತಾಯ ಮಾಡಿದ್ದರು, ಒಮ್ಮೆ ಹಾಸ್ಪಿಟಲ್ಗೆ ಹೋಗಿ ಬಂದು ಬಿಡೋಣ ಎಂದು. ಬಟ್ ನರೇಂದ್ರ ಅವರು ಸಣ್ಣ ಜ್ವರ ಕಣೆ, ಮಾತ್ರೆ ತಗೊಂಡ್ರೆ ನಾಳೆ ಹೊತ್ತಿಗೆಲ್ಲ ಸರಿ ಹೋಗುತ್ತೆ ಎಂದು ನಿರ್ಲಕ್ಷ್ಯ ತೋರಿ ಇಂದು ಪರಿಸ್ಥಿತಿಯನ್ನು ಇಷ್ಟೊಂದು ಸೂಕ್ಷ್ಮ ಮಾಡಿದ್ದಾರೆ. ಕಣ್ಣೀರಾಗುತ್ತಿದ್ದ ಮೀನಾಕ್ಷಿ ಅವರನ್ನು ಕಂಡು ಅಚ್ಚುಗಾದ ಸಂಕಟ ಅಷ್ಟಿಷ್ಟಲ್ಲ. ಈಗ ಅವರ ಕಣ್ಣೀರು ಒರೆಸಬೇಕಾಗಿದ್ದ ಕೈಯನ್ನು ತಾನೇ ಈ ಭೂಮಿಯಿಂದ ದೂರ ಮಾಡಿದ್ದೇನೆ ಎಂಬ ಪಾಪ ಪ್ರಜ್ಞೆ ಕಾಡಿದಾಗ ಮನಸ್ಸು ಆರ್ಧವಾಯಿತು. ಗಂಟಲು ಕಟ್ಟಿದಂತಾಗಿ ತುಟಿ ಬಿಗಿದು ಹುಕ್ಕಿ ಬರುತ್ತಿರುವ ತನ್ನ ದುಃಖ ತಡೆಯುತ್ತಿದ್ದ ಅಚ್ಚು ಮನಸ್ಸಿನ ಮೇಲೆ ಮೀನಾಕ್ಷಿಯವರು ಆಡುತ್ತಿದ್ದ ಮಾತುಗಳು ಈ ಸಮಯದಲ್ಲಿ ತಮ್ಮ ಪ್ರಭಾವ ತೋರಲು ಶುರು ಮಾಡಿದವು. ನರ್ಸ್ ಬಂದು ಹಾಸ್ಪಿಟಲ್ ಫಾರ್ಮ್ಗೆ ಸೈನ್ ಹಾಕುವಂತೆ ಅಭಿ ಕೈಗೆ ಒಂದಿಷ್ಟು ಪೇಪರ್ಸ್ ಜೊತೆ ಪೆನ್ ಕೊಟ್ಟಾಗ ತಾನೇ ಆ ಪೇಪರ್ಸ್ಗೆ ಸೈನ್ ಹಾಕಿದ ಅಚ್ಚು ಮೀನಾಕ್ಷಿ ಅವರ ಪಕ್ಕದಲ್ಲಿ ಬಂದು ಕೂರುತ್ತಾ, ಆಂಟಿ ನೀವು ಹೆದರಬೇಡಿ, ನಾವು ಮಾವನನ್ನು ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ಗೆ ಸೇರಿಸಿದ್ದೇವೆ, ನಾಳೆ ಅಷ್ಟರಲ್ಲಿ ಅವರು ಸರಿ ಹೋಗಿರ್ತಾರೆ ಎಂದು ಮೀನಾಕ್ಷಿ ಅವರನ್ನು ಸಮಾಧಾನ ಮಾಡುತ್ತಿದ್ದ ತಂಗಿಯನ್ನು ಕಂಡು ಭಾರವಾದ ಉಸಿರೊಂದನ್ನು ಹೊರದಬ್ಬಿದ ಅಭಿ, ಪುಟ್ಟ ಬಾ ಹೋಗೋಣ ಎಂದ. ತಮ್ಮನ್ನು ಕಂಡರೆ ಹಲ್ಲು ಮಸಿಯುವ ಜನರಿಗೆ ಮಾನವೀಯತೆಗೆ ಅಂಜಿ ಸಹಾಯ ಮಾಡಿದ್ದ. ಸೊ ಇನ್ನು ನಾವು ಹಾಸ್ಪಿಟಲ್ನಲ್ಲಿರುವುದು ಅವನಿಗೆ ಬೇಡವೆನಿಸಿತು. ತನ್ನ ಅಣ್ಣನ ಕಡೆ ಗಂಭೀರ ನೋಟ ಬೀರಿದ ಅಚ್ಚು, ಇಲ್ಲ ಅಣ್ಣ, ನೀನು ಬೇಕಾದರೆ ಮನೆಗೆ ಹೋಗು, ನಾನು ಆಂಟಿಯನ್ನು ಇಂಥ ಪರಿಸ್ಥಿತಿಯಲ್ಲಿ ಒಬ್ಬರನ್ನೇ ಬಿಟ್ಟು ಮನೆಗೆ ಹೋಗೋದಿಲ್ಲ ಎಂದು ದೃಢವಾಗಿ ಹೇಳಿದಾಗ ತನ್ನ ತಂಗಿಯ ಕೈ ಹಿಡಿದ ಅಭಿ ಮೀನಾಕ್ಷಿ ಅವರಿಂದ ತುಸು ದೂರ ಎಳೆದು ಹೋಗಿ, ತಲೆ ಕೆಟ್ಟಿದೆಯಾ ನಿಂಗೆ? ಆ ಹೆಂಗಸು ನಿನ್ನ ನೋಡಿದರೆ ಹೇಗೆ ಹುರಿದು ಬೀಳ್ತಾಳೆ ಅಂತ ಗೊತ್ತಿದ್ರು ನೀನೀಗ ಅವರ ಜೊತೆಯಲ್ಲಿ ಇರ್ತೀಯ? ಅಚ್ಚು, ಒಳ್ಳೆ ಮಾತಿನಲ್ಲಿ ಹೇಳ್ತಿದ್ದೀನಿ, ನನ್ನ ಜೊತೆ ಮನೆಗೆ ಬಾ ಎಂದು ದುಮುಗುಟ್ಟುತ್ತಾ ಹೇಳಿದರೂ ಕೇಳಲಿಲ್ಲ ಅಚ್ಚು. ಇಲ್ಲ ಅಣ್ಣ, ನಾನೀಗ ಅವರನ್ನು ಒಂಟಿಯಾಗಿ ಬಿಟ್ಟು ಬರುವುದಕ್ಕೆ ಸಾಧ್ಯವಿಲ್ಲ. ನಾನು ಅವರ ಮಗನನ್ನು ಮದುವೆ ಆಗದೇ ಇದ್ದರು ನನಗೆ ಅವರು ಈಗಲೂ ಅತ್ತೆ ಮಾವನೇ. ಸೊ ನನ್ನವರು ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಿದ್ರು ನಾನು ಅವರಿಗೆ ನೆರವಾಗದೆ ಅದು ಹೇಗೆ ಮನೆಗೆ ಬಂದು ನೆಮ್ಮದಿಯಾಗಿರಲಿ ಎಂದು ತಂಗಿಯ ಫಿಲಾಸಫಿ ಕೇಳಿ ಅಸಹನೆಯಿಂದ ಅಭಿಯ ಕಣ್ಣು ಕೆಂಪಾಯಿತು. ಆ ಹೆಂಗಸು ನಾಲಿಗೆ ಮೇಲೆ ಹಿಡಿತ ಇಲ್ಲದೆ ಮಾತನಾಡಿದಾಗ ನೊಂದು ತನ್ನ ಜೀವಕ್ಕೆ ಅಪಾಯ ಮಾಡಿಕೊಂಡಿದ್ದ ಮುದ್ದಿನ ತಂಗಿ ಮತ್ತೆ ಮೀನಾಕ್ಷಿ ಅವರ ಕಷ್ಟಕ್ಕೆ ಸ್ಪಂದಿಸುವುದು ಅಭಿಗೆ ಚೂರು ಇಡಿಸಲಿಲ್ಲ. ಅಚ್ಚು, ಈಗ ನೀನು ನನ್ನ ಮಾತು ಕೇಳೋದಿಲ್ವಾ ಎಂದು ಕೇಳಿದ ಕೊನೆಯ ಬಾರಿ ಎನ್ನುವಂತೆ ಅವಳ ಕಡೆ ಚೂಪು ನೋಟ ಬೀರುತ್ತಾ ಅವನ ನೋಟಕ್ಕೆ ಕ್ಯಾರ್ ಮಾಡದ ಅಚ್ಚು, ಇಲ್ಲ ಕಣು, ನಾನೀಗ ಮನೆಗೆ ಬರೋದಿಲ್ಲ. ನಾನು ಸಾತ್ವಿಕ್ಗೆ ಮಾತು ಕೊಟ್ಟಿದ್ದೆ, ಅವನ ತಂದೆ ತಾಯಿಯನ್ನು ನನ್ನ ತಂದೆ ತಾಯಿ ಥರ ಮುಂದೆ ನೋಡಿಕೊಳ್ತೇನೆ ಅಂತ. ಸೊ ಈಗ ನಾನು ಅವನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳುವ ಸಮಯ ಬಂದಿದೆ ಎಂದಾಗ ಸಿಟ್ಟಿನಲ್ಲಿ ಮುಷ್ಟಿ ಬಿಗಿದಿದ್ದ ಅಭಿ, ನೀನು ಮಾತು ಕೊಟ್ಟವನೇ ಈಗ ಈ ಭೂಮಿ ಮೇಲಿಲ್ಲ, ಅಂಥದ್ರಲ್ಲಿ ನೀನು ಮಾತು ಜವಾಬ್ದಾರಿ ಅಂತ ಮಾತನಾಡಿಕೊಂಡು ಏನಚ್ಚು ಎಂದು ಮುಖ ಬಿಗಿದು ಕೇಳಿದಾಗ ಪಟಪಟನೆ ಹುರುಳಿಬಿಟ್ಟವು ಅವಳ ಕಣ್ಣಿನಿಂದ ಹನಿಗಳು. ಗಳ್ಳ ತೊಯ್ದು ಹೋಗುತ್ತಿದ್ದ ಕಣ್ಣೀರು ತೊಡೆದಳು. ಅದೇ ನೋವಿನಲ್ಲಿ ಮೀನಾಕ್ಷಿ ಆಂಟಿ ಇವತ್ತು ನನ್ನ ಮೇಲೆ ಇಷ್ಟು ಕಿಡಿಕಾರುತ್ತಿರುವುದು. ಅಣ್ಣ ನಿನಗೆ ಇಲ್ಲಿರುವುದಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ನಿನಗೆ ಒತ್ತಾಯ ಮಾಡೋದಿಲ್ಲ, ನೀನು ನೆಮ್ಮದಿಯಾಗಿ ಮನೆಗೆ ಹೋಗ್ಬೋದು ಎಂದವಳು ಮತ್ತೆ ಹೋಗಿ ಮೀನಾಕ್ಷಿ ಅವರ ಪಕ್ಕದಲ್ಲಿ ಕುಳಿತಾಗ ತನ್ನ ಮುದ್ದಿನ ತಂಗಿಯ ಹಠ ಕಂಡು ಅಭಿ ಕನಲಿ ಹೋದನು. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.